ಅದಕ್ಕಿಂತ ಮುಂಚಿತವಾಗಿ ಡಿ.ಕೆ. ಸುರೇಶ್ ಅವರು ಹೇಳಿರುವಂತಹ ಮಾತು ಯಾವ ಸ್ವರೂಪದ ಒಂದು ಕೋಲಾಹಲವನ್ನು ಎಬ್ಬಿಸ್ತಾ ಇದೆ, ಯಾವ ಸ್ವರೂಪದ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದ್ರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ದಕ್ಷಿಣ ಭಾರತವನ್ನೇ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತೆ. ಬಜೆಟ್ ವಿರೋಧಿಸುವ ಮಧ್ಯೆ ಕಾಂಗ್ರೆಸ್ ಎಡವಟ್ಟು. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಯ್ತಾ? ದಕ್ಷಿಣ ರಾಜ್ಯಗಳ ತೆರಿಗೆ ಹಣವನ್ನೆಲ್ಲ ಉತ್ತರ ಭಾರತದ ರಾಜ್ಯಗಳ ಅಭಿವೃದ್ಧಿಗೆ ಕೊಡ್ತಿದ್ದಾರೆ. ನಮ್ಮ ತೆರಿಗೆ ದುಡ್ಡನ್ನ ನಮಗೆ ಕೊಡದೆ ಉತ್ತರದವರಿಗೆ ಕೊಡ್ತಿದ್ದಾರೆ. ಕೇಂದ್ರದಿಂದ ಪದೇ ಪದೇ ಮಲತಾಯಿ ಧೋರಣೆ ಆಗ್ತಿದ್ಯಾ? ಹೌದು ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ ಅನ್ನೋ ಸಿಟ್ಟಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗನ್ನೂ ಎತ್ತಿದ್ದಾರೆ ಕಾಂಗ್ರೆಸ್ ನಾಯಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಹೋದರ ಹಾಗೂ ಸಂಸದ ಡಿ.ಕೆ. ಸುರೇಶ್. ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸಾಕಾಗಿದೆ. ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸು, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ವಿಚಾರಗಳಲ್ಲಾಗಲಿ ನಮ್ಮ ಮೇಲೆ ಹಿಂದಿಯನ್ನು ಏರಿಕೆ ಮಾಡ್ತಕ್ಕಂಥದ್ದು. ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನು ಹಾಕ್ಲಿಕ್ಕೆ ಅವ್ರದ್ದೇನಿದೆ? ಯಾತಕ್ಕೆ ಅವ್ರು ತಿರಸ್ಕಾರ ಮಾಡ್ತಾರೆ? ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದೆಷ್ಟು? ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗಲಿಲ್ಲ ಅಂತ ಅಂದರೆ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ, ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ರಾಷ್ಟ್ರ ವಿಭಜನೆ ಮಾತಿಗೆ ಕೇಸರಿ ಕೆಂಡಾಮಂಡಲ. ಡಿ.ಕೆ. ಸುರೇಶ್ ಗಡೀಪಾರಿಗೆ ಬಿಜೆಪಿಯಿಂದ ಆಗ್ರಹ. ಕಾಂಗ್ರೆಸ್ ಸರ್ಕಾರದ ಒಂದೊಂದು ನಿರ್ಧಾರ, ಒಂದೊಂದು ನಡೆಯ ವಿರುದ್ಧ ಸಿಡಿಯುತ್ತಲೇ ಬಂದಿರುವ ಬಿಜೆಪಿ ನಾಯಕರಿಗೆ ಇದೀಗ ಮತ್ತೊಂದು ಅಸ್ತ್ರ ಕೊಟ್ಟಿದ್ದಾರೆ ಡಿ.ಕೆ. ಸುರೇಶ್. ಇದೀಗ ಸುರೇಶ್ ಸೇರಿ ಇಡೀ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಬೆಂಗಳೂರಿಗೆ ಅನ್ಯಾಯ, ಇವ್ರ ಅಣ್ಣನೇ ಇವ್ರ ಸೋದರರೇ ಸಚಿವರು. ಈ 1 ವರ್ಷ ಆಯ್ತಪ್ಪ ಕಾಳಜಿಬೆಟ್ಟ. ಎಷ್ಟು ರೂಪಾಯಿ ತಂದ್ರು? ಇಲ್ಲೇನು ಬಡವರಿಲ್ವಾ? ಯಾವ್ಯಾವ ಇಲಾಖೆಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತೆ ಹೇಳಿ? ಎಷ್ಟು ಇಲಾಖೆಗಳು ಕೆಲಸ ಮಾಡುತ್ತೆ? ಈ ರೀತಿ ಯಾವನು ಬಂದು ಎಲ್ಲರೂ ಬೆಂಗಳೂರಿಂದ ತಗೊಂಡೋಗಿರೋ ರಾಜಕಾರಣಿಗಳೇ ಹೆಚ್ಚು, ಆದರೆ ಬೆಂಗಳೂರಿಗೆ ಕೊಟ್ಟಿರುವಂತವ್ರು ಅಪರೂಪ. ಡಿ.ಕೆ. ಸುರೇಶ್ ಅವರು ಒಬ್ರು ಸಂಸದರಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ಸಂಸದರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಮುರ್ಮು ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಇಂಥವರನ್ನ ಮೊದಲು ದೇಶದಿಂದ ಗಡೀಪಾರು ಮಾಡಬೇಕು. ಯಾಕೆ ಅಂತಂದ್ರೆ ದೇಶವನ್ನ ಒಡೆಯತಕ್ಕಂತ ಮಾತನ್ನ ಯಾರೂ ಆಡಬಾರದು. ಅವರಿಗೆ ಒಕ್ಕೂಟ ವ್ಯವಸ್ಥೆಯ ಪರಿಜ್ಞಾನವಿಲ್ಲದೆ ಈ ರೀತಿ ಮಾತಾಡಿದ್ದಾರೆ ಅಂತ ನನ್ನ ಭಾವನೆ. ಈ ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದರೆ, ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ.ಕೆ. ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋರು ನಾವು. ಈಗ ಹಿಟ್ ಆ್ಯಂಡ್ ರನ್ ಮಾಡಿ ಏನೋ ಒಂದು ಕೈಲಾಗದಿದ್ದವ ಲಾಸ್ಟಿಗೆ ಈ ರೀತಿಯ ಮಾತುಗಳನ್ನು ಹೇಳ್ತಾನಂತೆ. ಆ ರೀತಿಯ ಮಾತುಗಳನ್ನು ಹೇಳ್ತಾರೆ. ಬಜೆಟ್ ಬಗ್ಗೆ ಚರ್ಚೆ ಮಾಡುವ, ಬಜೆಟ್ ಬಗ್ಗೆ ಮಾತಾಡಿ, ದುಡ್ಡು ಎಲ್ಲಿಂದ ಹೋಗಿದೆ, ಎಲ್ಲಿಂದ ಬಂದಿದೆ, ಅದ್ರ ಬಗ್ಗೆ ಮಾತಾಡುವ. ನೀವು ಸ್ಕೀಮನ್ನು ಹೆಸರು ಚೇಂಜ್ ಮಾಡಿ ಅದನ್ನು ಕೊಟ್ಟಿದ್ದೀರಿ. ಉತ್ತರ ಭಾರತ ಈ ರೀತಿಯ ದೇಶ ಒಡೆಯುವ ಕೆಲಸಕ್ಕೆ ಇವರು ಇತಿಶ್ರೀ ಹಾಡೋದು ಒಳಿತು ಕಾಂಗ್ರೆಸ್. ಬಹುಶಃ ವಂಶ ವೃಕ್ಷವನ್ನು ತಗಿಸಿ ನೋಡಿಸಿದ್ರೆ ಇವರೆಲ್ಲೋ ಒಂದು ಕಡೆ ಬ್ರಿಟಿಷರ ತಳಿ ಇರ್ಬೋದು. ಯಾಕಂದರೆ ನಮ್ಮ ದೇಶವನ್ನು ಆಳಿದಂಥ ಕಾಂಗ್ರೆಸ್ನವರು ಇಂಥವ್ರು ಬಿಟ್ಟೋಗಿದ್ದಾರೆ. ಡಿ.ಕೆ. ಸುರೇಶ್ ರವರು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರ ಘೋಷಣೆ ಮಾಡೋಕ್ಕೆ ಅಂತ ಹೇಳಿ ಇವತ್ತು ಮಾತಾಡಿದ್ದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕಾಂಗ್ರೆಸ್ ಹೆಂಗೆ ಅಂದರೆ ವಿಕೃತ ಮನಸ್ಸಿನವರು.
ಬಿಜೆಪಿ ಹೀಗೆ ಮುಗಿಬೀಳುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ರು. ನಾವೆಲ್ಲ ಫೆಡರಲ್ ಸಿಸ್ಟಂನಲ್ಲಿರೋದು, ವಿಭಜನೆ ಮಾತು ಆಡಬಾರ್ದು, ಆದ್ರೆ ಆಗ್ತಿರೋ ಅನ್ಯಾಯ ಸರಿಪಡಿಸಬೇಕು ಎಂದ್ರು. ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ, ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳ. ದೇಶದ ಸಾರ್ವಭೌಮತೆ ಇರಬೇಕು. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ. ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಎಂತಿದ್ದು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇನ್ನಿತರೆ ನಾಯಕರು ಡಿಕೆ ಸುರೇಶ್ ಬೆಂಬಲಕ್ಕೆ ನಿಂತರು. ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತ, ಅವರು ಜನರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನ್ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ಈಗ ಇಷ್ಟು ದೊಡ್ಡ ಪ್ರಮಾಣದ 200ರಷ್ಟು ತಾಲೂಕುಗಳು ನಾವು ಬರ ಅಂಥೇಳಿ ಇಷ್ಟೆಲ್ಲ ಆಗಿದ್ದರೂ ಸಹಿತ ಒಂದು ನಯ ಪೈಸಾ ನೀವು ಪರಿಹಾರ ಕೊಡಲಿಲ್ಲಲ್ಲ, ಇದು ಯಾವ ಧೋರಣೆ? ಹೀಗೆ ಪ್ರತ್ಯೇಕ ಕರ್ನಾಟಕ, ಪ್ರತ್ಯೇಕ ಭಾರತ, ದಕ್ಷಿಣ ರಾಜ್ಯಗಳಿಗೆ ಪ್ರತ್ಯೇಕ ರಾಷ್ಟ್ರ ಎಂಬೆಲ್ಲ ಮಾತು ರಾಜಕೀಯ ಕಿಚ್ಚು ಹೊತ್ತಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ ಅನ್ನುವಂತಹ ವಿಚಾರವನ್ನ ಡಿಕೆ ಸುರೇಶ್ ಅಲ್ಲ, ಆಗಲೇ ನಾನು ಹೇಳಿದಂಗೆ ಸಿದ್ದರಾಮಯ್ಯವರು ಕೂಡ 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಒಂದು ಪತ್ರದ ಮೂಲಕವಾಗಿ ಹೇಳಿದರು, ದಕ್ಷಿಣ ರಾಜ್ಯಗಳಿಗೆ ನಾವು ಕೊಡುವಂತಹ ತೆರಿಗೆ ಹಣ ಎಷ್ಟು ಪೈಸೆ ರಿಟರ್ನ್ ಬರುತ್ತೆ ಅಂತ ಕೂಡ ಅವರು ಬರೆದಿದ್ರು. 1 ರೂಪಾಯಿಯನ್ನು ಕೊಟ್ಟರೆ 47 ಪೈಸೆನೋ 53 ಪೈಸೆ ಅಷ್ಟೇ ನಮಗೆ ಬರುತ್ತೆ. ಬೇರೆ ರಾಜ್ಯಗಳಿಗೆ ಎಷ್ಟು ಹೋಗುತ್ತೆ, ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹೋಗ್ತಿದೆ 1 ರೂಪಾಯಿಯಲ್ಲಿ, 1 ರೂಪಾಯಿ ಕೊಡುವಂಥವರಿಗೆ 1.5 ರೂಪಾಯಿಯಷ್ಟು ಹೋಗ್ತಾ ಇರುವಂತಹ ಉದಾಹರಣೆಯನ್ನು ಕೂಡ ಅವರು ಹಿಂದೆ ಕೊಟ್ಟಿದ್ರು. ಈಗ ಸುರೇಶ್ ಅವರು ಎತ್ತಿರುವಂತಹ ಪ್ರಶ್ನೆ ಅನ್ಯಾಯ ಆಗ್ತಿದೆ ಮಾತ್ರ ಅಲ್ಲ, ಇದರಿಂದಾಗಿ ಪ್ರತ್ಯೇಕ ರಾಷ್ಟ್ರದ ಕೂಗು ಕೂಡ ಶುರು ಆಗ್ಬೋದು ಅಂತ ತಿಳ್ಕೊಂಡು. ನಾಗರಾಜ್, ನೀವು ಕೂಡ ಅವಾಗ ಒಂದು ಮಾತನ್ನು ಹೇಳಿದ್ರಿ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಕೊಂಡು, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇಲ್ಲ, ದಕ್ಷಿಣ ರಾಜ್ಯಗಳನ್ನೇ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನುವಂಥ ಮಾತನ್ನು ನಿಮ್ಮ ಸಂಸದರು ಹೇಳ್ತಾ ಇದ್ದರೆ ಅದನ್ನು ಜನರ ಭಾವನೆಗಳಷ್ಟೇ ಅಂತ ಹೇಳ್ಕೊಂಡಿದ್ದಕ್ಕೆ, ಜನರ ಭಾವನೆಗಳು ತಿಳ್ಕೊಂಡು ಎಲ್ಲವನ್ನು ಕೂಡ ಹೇಳೋದಕ್ಕಾಗತ್ತಾ ಸಂಸದರಾಗಿರುವಂಥವ್ರು? ನೋಡಿ, ಒಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹೇಳಿಕೆಯನ್ನು ನಾನು ಎಂಡ್ರಸ್ ಮಾಡ್ತೇನೆ. ಏನಂತ ಹೇಳಿದರೆ, ನೀವೆಲ್ಲ ನಮ್ಮ ಆಕ್ಷೇಪಗಳಿದ್ದರೆ, ನಮಗೆ ಅನ್ಯಾಯ ಆಗಿದ್ದರೆ ನಾವು ಅದಕ್ಕೆ ಹೇಳ್ತಕ್ಕಂಥ ವಿಚಾರಧಾರೆಗಳು, ನಾನು ಈಗಲೂ ಕೂಡ ಮಾತಾಡ್ತಾ ಹೇಳಿದೆ, ನಮ್ಮ ನೀರಾವರಿ ಕೊಡಲಿಲ್ಲ, ರೈಲ್ವೆ ಕೊಡಲಿ ಅಂತ ಹೇಳ್ತೀನಿ. ನಮ್ಗೆ ಯಾಕೆ ಮಲತಾಯಿ ಧೋರಣೆ ಮಾಡ್ತೀರಿ ಅಂತ, ನಮ್ಗೆ ಯಾಕೆ ದಕ್ಷಿಣ ಭಾರತದವರು ಕೊಡೋದಿಲ್ಲ ನೀವು ಅಂತಕ್ಕಂಥ ವಿಚಾರಗಳೆಲ್ಲ ಮಾತಾಡ್ತೀವಿ ನಾವು. ಅದು ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಬೇರೆ, ನಾವು ವಿಭಜನೆ ಆಗ್ತೀವಿ ಅಂತ ಹೇಳ್ತಕ್ಕಂಥದ್ದು ನಾನು ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಹೇಳ್ತಕ್ಕಂಥ ನನ್ನ ಅನಿಸಿಕೆ, ಯಾಕಂದರೆ ನಾನು ಹ್ಯಾವ್ ನಾಟ್ ಡಿಬೇಟೆಡ್ ವಿತ್ ಹಿಮ್. ನಾವು ಅವರ ಅನಿಸಿಕೆ ಏನಿರಬೇಕು ಅಂದರೆ, ಎಲ್ಲೋ ಒಂದು ಕಡೆ ದಕ್ಷಿಣ ಭಾರತ ಕಡೆಗಣಿಸಲಾಗ್ತಾ ಇದೆ. ಇದು ನಾಳೆ ಒಂದು ದಿವಸ ಈ ರೀತಿಯಂತಹ ವಿಚಾರಧಾರೆಗಳಿಗೆ ಅವಕಾಶ ಮಾಡಿಕೊಡ್ಬೋದು, ಆ ರೀತಿ ನಡ್ಕೊಳ್ಬಾರ್ದು ಅನ್ನೋ ರೀತಿ ಹೇಳಕ್ಕೆ ಹೋಗಿ ಈಗ ಆಗಿರ್ಬೋದೇನೋ ವಿಚಾರ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಸುರೇಶ್ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವರು, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಿಲುವು ಇಷ್ಟೇ ಇರ್ತದೆ, ಅಖಂಡ ಭಾರತದ ವಿಚಾರದಲ್ಲಿ ರಾಷ್ಟ್ರ ಮೊದಲು ಅಂತ ಹೇಳ್ತಕ್ಕಂಥದ್ದು. ತದನಂತರ ನಾನು ಅಧಿಕಾರದಲ್ಲಿರ್ತೀವಿ, ಇವರು ಅಧಿಕಾರದಲ್ಲಿರ್ತೀವಿ, ನೀವು ಅಧಿಕಾರದಲ್ಲಿ, ಅದು ಮುಖ್ಯ ಅಲ್ಲ. ಆದರೆ ಅಖಂಡ ಭಾರತ ಒಂದಿರಬೇಕು, ರಾಷ್ಟ್ರ ಒಂದಾಗಿರಬೇಕು, ರಾಷ್ಟ್ರ ದೇಶ ಮೊದಲು ಅಂತ ವಿಚಾರನ ಹೇಳ್ತಾ ಇದ್ದೀನಿ. ಈ ಬಜೆಟಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯಕ ಆಕ್ರೋಶ ಭರಿತವಾದ ಮಾತುಗಳು ಮಾತಾಡೋ ಸಂದರ್ಭದಲ್ಲಿ ಈ ರೀತಿ ಬಂದಿರತಕ್ಕಂಥದ್ದು ಅದು ನಾಟ್ ಅಕ್ಸೆಪ್ಟಬಲ್. ಓಕೆ ನಾಗರಾಜ್ ಅವರೇ, ಆದರೆ ಮಾತಾಡ್ತೀನಿ ನಾನು ಮೋಹನ್ ಅವರ ಜೊತೆಗೆ. ಅದಕ್ಕೆ ಮುಂಚಿತವಾಗಿ ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಡಿ ಕೆ ಸುರೇಶ್ ಅವರು ಪ್ರಸ್ತಾಪಿಸಿರುವಂತಹ ವಿಚಾರ, ಈ ಒಂದು ಮಧ್ಯಂತರ ಬಜೆಟ್ಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡದಾದಂತಹ ಪದಗಳ ಬಳಕೆಯ ಅವಶ್ಯಕತೆ ಏನಿತ್ತು? ಅಂದರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನ್ನುವಂಥದ್ರವರೆಗೂ ಕೂಡ ಹೋಗುವಂಥದ್ರ ಅವಶ್ಯಕತೆ ಅಂತ. ಹೌದು, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ ಅಥವಾ ಉತ್ತರ ಭಾರತಕ್ಕೆ ಜಾಸ್ತಿ ಲಾಭ ಮಾಡಿಕೊಡ್ತಿದ್ದಾರೆ, ಈ ಆರೋಪಗಳು ಕಾಲದಿಂದ ಕಾಲಕ್ಕೆ ಎಲ್ಲ ಸರ್ಕಾರಗಳ ವಿರುದ್ಧವೂ ಕೂಡ ಇದ್ದಂಥದ್ದೇ. ಮತ್ತು ದಕ್ಷಿಣ ರಾಜ್ಯಗಳ ವಿಚಾರದಲ್ಲೂ ಕೂಡ ಯಾವ ಮೈತ್ರಿ ಸರ್ಕಾರಗಳಿದ್ದಂಥ ಅವಧಿಗಳಲ್ಲಿ ಹೆಚ್ಚಿನ ಫಲಾನುಭವಿಗಳಾಗಿರುವಂಥದ್ದು ಆ ಮೈತ್ರಿ ಪಾಲುದಾರರಾಗಿದ್ದಂಥ ಪಕ್ಷಗಳು ಇದ್ದಂತಹ ರಾಜ್ಯಗಳು ಆಗಿದ್ದಂಥ ಉದಾಹರಣೆ ಕೂಡ ಇದೆ. ಉದಾಹರಣೆಗೆ ನಮ್ಮ ಪಕ್ಕದ ತಮಿಳುನಾಡು ಕೂಡ ಹೆಚ್ಚಿನ ಲಾಭವನ್ನು ಕೇಂದ್ರದಿಂದ ಫಂಡ್ ತರುವಂಥದ್ರಲ್ಲಿ ಯಶಸ್ವಿಯಾಗಿದ್ದಂಥದ್ದು ಕೂಡ ಇದೆ. ಆದರೆ ಕರ್ನಾಟಕದ ಸಂಸದರಿಗೆ ಲೋಕಸಭೆಯಲ್ಲಿ ಹೋಗಿ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಸರಿಯಾಗಿ ಸಮರ್ಥವಾಗಿ ಅಲ್ಲಿ ಪ್ರತಿಪಾದಿಸೋದಕ್ಕೆ ಸಾಧ್ಯ ಆಗಿದೆ. ದಕ್ಷಿಣ ಪ್ರತ್ಯೇಕ ರಾಷ್ಟ್ರ
ಈ ರೀತಿಯಾದಂಥ ಮಾತುಗಳ ಅವಶ್ಯಕತೆ ಇತ್ತಾ ಅಂತ ಹೇಳಿ. ಈಗ ಸುರೇಶ್ ಅವರು ಹೇಳಿರುವಂತ ಮಾತು ವಿವಾದಾತ್ಮಕವಾಗಿರಬಹುದು, ಖಂಡಿತ ನಿಜ. ಆದ್ರೆ ಆ ವಿವಾದದಲ್ಲಿ ಅವರು ಎತ್ತಿರುವಂತಹ ವಿಚಾರದ ಮಹತ್ವವನ್ನ ನಾವು ಮರಿಬಾರದು. ಅದು ಅದರಲ್ಲೂ ಕೂಡ ಏನಂದ್ರೆ ನೋಡಿ, ಫೆಡರಲಿಸಮ್ ಒಕ್ಕೂಟ ವ್ಯವಸ್ಥೆ ಅಂತ ಬಂದಾಗ ಕರ್ನಾಟಕದಷ್ಟು ನಿಷ್ಠವಾದಂತಹ ಶಿಸ್ತಿನ ರಾಜ್ಯ ಇನ್ನೊಂದಿಲ್ಲ. ಅಂದ್ರೆ ನೋಡಿ, ನಮ್ಮ ನಾಡಗೀತೆ ಏನ್ ಹೇಳುತ್ತೆ ಅಂದ್ರೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇನ್ನು ಯಾವ ರಾಜ್ಯಗೂ ಕೂಡ ಇಷ್ಟು ಚೆನ್ನಾಗಿ ಆ ಒಕ್ಕೂಟ ವ್ಯವಸ್ಥೆಯನ್ನ ಬಣ್ಣಿಸಿಲ್ಲ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಏನ್ ಹೇಳ್ತಾರೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಂದ್ರೆ ಕರ್ನಾಟಕ ಮಾತೆ ಬಂದು ಭಾರತ ಜನನಿಯ ತನುಜಾತೆ, ಮಗಳು ಅಂತ. ಸೊ ಇದು ಯಾವ್ದಾದ್ರೂ ನೀವು ರಾಜ್ಯದ ಒಂದು ನಾಡಗೀತೆಯನ್ನ ಅಥವಾ ಅವರ ಧೋರಣೆಯನ್ನ ಇದು ಪರೀಕ್ಷೆ ಮಾಡಿ ನೋಡಿ. ಇದಿಷ್ಟು ಸೊಗಸಾಗಿ, ಇಷ್ಟು ಚೆನ್ನಾಗಿ, ಅಂದ್ರೆ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗುವಂತ ಒಂದು ರಾಜ್ಯ ಇನ್ನೊಂದು. ಆದ್ರೆ ಇನ್ ರಿಟರ್ನ್ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ್ದೇನು? ಕರ್ನಾಟಕ ರಾಜ್ಯ ಬರೀ ಭಾವನಾತ್ಮಕವಾಗಿ ನಾಡಗೀತೆಯಲ್ಲಿ ಭಾರತ ಜನನೀಯ ತನುಜಾತೆ ಅಂತ ಹೇಳ್ಕೊಂಡಿರೋದು ಅಷ್ಟೇ ಅಲ್ಲ. ಇವತ್ತು ಭಾರತದ ಅರ್ಥ ವ್ಯವಸ್ಥೆ ಇಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗಿದ್ರೆ, ಇವತ್ತು 3.75 ಟ್ರಿಲಿಯನ್ ಏನು ಡಾಲರ್ಸ್ ಇರುವಂತಹ ಎಕಾನಮಿ ಇನ್ನು 2 ವರ್ಷದಲ್ಲಿ 5 ಟ್ರಿಲಿಯನ್ ಹೋಗ್ತಾ ಇದೆ ಅಂದ್ರೆ ಅದು ಕರ್ನಾಟಕದ ಪಾಲು ಸಿಂಹ ಪಾಲಿದೆ. ಅದು ಕರ್ನಾಟಕ ಇಲ್ಲದೆ ಹೋಗಿದ್ರೆ, ಇವತ್ತು ಬೆಂಗಳೂರು ಅಂತ ಒಂದು ಗ್ರೋತ್ ಇಂಜಿನ್ ಇಲ್ಲದೆ ಹೋಗಿದ್ರೆ ನಿಮ್ಗೆ ಎಕ್ಸ್ಪೋರ್ಟ್ಸ್ ರೆಮಿಟೆನ್ಸಸ್ ಇರ್ತಾ ಇರ್ಲಿಲ್ಲ. ನಿಮ್ಮ ಇದು ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತಾರಲ್ಲ, ಅಂದ್ರೆ the difference between the earning from exports and expenditure out of your imports. ಇವತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಿಮ್ಮ ಇದನ್ನ ಏನಂತಂದ್ರೆ ಏರುಪೇರು ಆಗ್ಬಿಟ್ಟು ಇವತ್ತು ಬಹಳ ತೊಂದರೆಯಲ್ಲಿ ಇರ್ತಾ ಇತ್ತು ಭಾರತ ದೇಶ. ಇವತ್ತು ಸ್ಟಾರ್ಟ್ಅಪ್ಸ್ ಇರೋದ್ರಿಂದ ಬೆಂಗಳೂರಿನಲ್ಲಿ, ಆಮೇಲೆ ಇದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಇವತ್ತು ನಮ್ಮ ಆರ್ಥಿಕತೆ ಎಷ್ಟು ಸದೃಢವಾಗಿದೆ. ಆಮೇಲೆ ಇಡೀ ಭಾರತ ದೇಶದ ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಬಿಟ್ರೆ ಎರಡನೇದು ಏನು ಕಾಂಟ್ರಿಬ್ಯೂಷನ್ಗೆ ಸೆಂಟ್ರಲ್ ಏನು ಡಿವಿಸಬಲ್ ಪೂಲ್ ಅಂತ ಏನ್ ಹೇಳ್ತೀವಿ ನಾವು, ಆ ಟ್ಯಾಕ್ಸ್ ಪೂಲ್ಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಸ್ಟೇಟ್ಗಳ ಪೈಕಿ ಎರಡನೇ ದೊಡ್ಡದೇ ರಾಜ್ಯ. ಹೀಗಿರುವಾಗ ಕರ್ನಾಟಕಕ್ಕೆ ಏನ್ ಸಿಕ್ತು ಅಂತ ಬಂದಾಗ ಇವರು ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದ ಹಾಗೆ ಸೆಪ್ಟೆಂಬರ್ ನಲ್ಲಿ ಕಳಿಸಿದಂತಹ ಒಂದು ಅದು ಬೇರೆ ಇನ್ನೇನಕ್ಕೂ ಅಲ್ಲ, ಬರದ ಬವಣೆಗೆ ಪರಿಹಾರವನ್ನ ನೀವು ರೆಸ್ಪಾಂಡ್ ಮಾಡೋದಕ್ಕೆ ಇವತ್ತಿನವರೆಗೂ ಮಾಡಿಲ್ಲ ಅಂದ್ರೆ ಕರ್ನಾಟಕದಂತ ರಾಜ್ಯ ಏನ್ ಮಾಡ್ಬೇಕು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಎರಡನೇದು, ಈಗ 15ನೇ ಹಣಕಾಸು ಇದನ್ನು ಆಯೋಗ ಅಂತ ಬಂದಾಗ ಅಲ್ಲಿ ಬಹಳ ದೊಡ್ಡ ಅನ್ಯಾಯ ಕರ್ನಾಟಕ ನಡೀತು. ಏನಲ್ಲ ಅದು ವಿಪರ್ಯಾಸ ಕೂಡ. ಇಲ್ಲಿ ನೋಡಿ, ಕರ್ನಾಟಕ ದೇಶದ ಹಿತಕ್ಕಾಗಿ ಏನೆಲ್ಲ ಮಾಡಿದೆ ಅಂತಂದ್ರೆ, ಮೊದಲನೇದಾಗಿ ಜನಸಂಖ್ಯಾ ನಿಯಂತ್ರಣ. ಇವತ್ತು ಒಂದು ಹಂತದಲ್ಲಿ ಭಾರತ ದೇಶದ ಅತಿ ದೊಡ್ಡ ಸಮಸ್ಯೆ ಯಾವ್ದಾಗಿತ್ತು ಅಂದ್ರೆ ಜನಸಂಖ್ಯಾ ಸ್ಫೋಟ. ಈ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕು ಅಂತ ಬಂದಾಗ ಕರ್ನಾಟಕ ರಾಜ್ಯ ಮೊದಲನೇ ಹೆಜ್ಜೆ ಇಟ್ಕೊಂಡು ನಮ್ಮ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡು ಇವತ್ತು ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದೆ. ಆದ್ರೆ ಉತ್ತರ ಪ್ರದೇಶ್, ಬಿಹಾರ್ ಅಂತ ರಾಜ್ಯಗಳು ಅದಕ್ಕೆ ಕೇರೆ ಮಾಡಿಲ್ಲ. ಇವತ್ತು ಎದುರಾ ಬೀರಿ ಹೇಗಂದ್ರೆ ಹಾಗೆ ಜನಸಂಖ್ಯೆ ಹೆಚ್ಚಾಗಿದೆ. ಆದ್ರೆ ನಮಗ್ ಮಾಡಿದ್ದೇನು, ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳಿ ಡೆವಲ್ಯೂಷನ್ ಅಲ್ಲಿ ಕಮ್ಮಿ ಮಾಡ್ಬಿಟ್ರು 15 ಫೈನಾನ್ಸ್ ಅಲ್ಲಿ. ಉತ್ತರ ಪ್ರದೇಶದಲ್ಲಿ ಅವ್ರಿಗೆ ಜಾಸ್ತಿ ಕೊಟ್ಬಿಟ್ರೆ ಜನಸಂಖ್ಯೆ ಇದೆ ಅಂತ. ಅಂದ್ರೆ ನೀವು ಸುಧಾರಣೆ ಮಾಡಿ ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡಿದ್ರೆ ನೀವು ಇನ್ಸೆಂಟಿವ್ ಕೊಡ್ತೀರಾ, ಪನಿಷ್ಮೆಂಟ್ ಕೊಡ್ತೀರಾ? ಇದನ್ನ 15 ಫೈನಾನ್ಸ್ ಗಮನಿಸ್ಬಿಟ್ಟು ಏನ್ ಮಾಡ್ತು ಅಂದ್ರೆ, ನೋಡಿ ಕರ್ನಾಟಕ ಮತ್ತು ತೆಲಂಗಾಣಗೆ ಈ ದೃಷ್ಟಿನಲ್ಲಿ 15 ಫೈನಾನ್ಸ್ ಡೆವಲ್ಯೂಷನ್ ಅಲ್ಲಿ ಅನ್ಯಾಯ ಆಗಿದೆ. ಸೊ ಹಾಗಾಗಿ ಈ 2 ರಾಜ್ಯಗಳಿಗೆ ಅಡಿಷನಲ್ ಫಂಡ್ಸ್ ಕೊಡ್ಬೇಕು ಅಂತ ಹೇಳಿ ನಮ್ಮ ರಾಜ್ಯಕ್ಕೆ 5,350 ಕೋಟಿ ಅಡಿಷನಲ್ ಫಂಡ್ ಅನ್ನ ಅವ್ರು ರೆಕಮೆಂಡ್ ಮಾಡ್ತಾರೆ 15 ಫೈನಾನ್ಸ್ ಕಮಿಷನರ್. ಆದ್ರೆ ಅದನ್ನ ರಿಜೆಕ್ಟ್ ಮಾಡೋರು ಯಾರು ಅಂತಂದ್ರೆ ಈಗಿನ ಕೇಂದ್ರದ ಹಣಕಾಸು ಸಚಿವರು ಯಾರು, ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದಾನೇ ಆಯ್ಕೆಯಾಗಿ ಹೋಗಿದ್ದಾರೆ, ಕರ್ನಾಟಕದ ರಾಜ್ಯಸಭಾ ಮೆಂಬರ್. ಆದ್ರೆ ಅವ್ರು ಡಿನೇ ಮಾಡಿದ್ರು, ಇಲ್ಲ ನಾವು ಕೊಡೋದಿಲ್ಲ ಕರ್ನಾಟಕಕ್ಕೆ. ಹಾಗಿರೋ ಕರ್ನಾಟಕದ ರೆಸ್ಪಾನ್ಸ್ ಏನಿರ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಬಂದೇ ಬರ್ತೀವಿ. ಇಲ್ಲಿ ಪ್ರತ್ಯೇಕತೆ ಕೂಗು ಇನ್ನೊಂದು ಮತ್ತೊಂದು ಅದನ್ನ ಯಾರು ಸಮರ್ಥಿಸೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ನೀವು ಅಳದೇ ಇರೋ ಮಗುಗೆ ಹಾಲು ಕೊಡ್ಲಿಲ್ಲ ಅಂದ್ರೆ ಮಗು ಅಳಬೇಕಾ ಅಥವಾ ಅಳಲ್ವಾ? ಅಥವಾ ಅಳದೆ ನಗ್ತಾ ಇರ್ಬೇಕಾ? ಅಥವಾ ಹಸ್ಕೊಂಡು ನಿಮ್ ತರನ ಅದು ನಿಮ್ಮಂಗೆ ಕೃಷ್ಯವಾಗ್ಬಿಟ್ಟು ಅದು ಸತ್ತೋಗ್ಬಿಡ್ಬೇಕಾ? ಇದು ಶಿವಶಂಕರ್ ಅವರೇ ಮಾತಾಡ್ತೀನಿ. ಮೋಹನ್ ವಿಶ್ವ ಅವರೇ, ಯಾಕಂದ್ರೆ
ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿಚಾರವು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. 15th ಫೈನಾನ್ಷಿಯಲ್ ಕಮಿಷನ್ ಬಗ್ಗೆ ಶಿವಶಂಕರ್ ಅವರು ಪ್ರಸ್ತಾಪ ಮಾಡಿದರು. ಸಿದ್ದರಾಮಯ್ಯನವರು ಪ್ರತಿ ಬಾರಿಯೂ ಕೂಡ ಈ ಮಾತನ್ನು ಹೇಳಿದ್ದಾರೆ ಮತ್ತು ಈ ಬಾರಿ ಕಳೆದ ಬಜೆಟ್ನಲ್ಲೂ ಕೂಡ ಈ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿಯೂ ಕೂಡ ಹೇಳಿದ್ದಾರೆ. ನಮಗೆ ಕರ್ನಾಟಕಕ್ಕೆ ಈ ರೀತಿಯಿಂದ ಅನ್ಯಾಯವನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಹಾಗಾದ್ರೆ ಇದು ಅನ್ಯಾಯ ಅಲ್ವಾ? ನೋಡಿ ಹರಿಪ್ರಸಾದ್, ಇವಾಗ ಅವರು ಒಂದು ವಿಷಯ ಹೇಳಿದ್ರು, 5,300 ಕೋಟಿ ಅಡಿಷನಲ್ ಕಾಂಪನ್ಸೇಷನ್ ಅಂತ ಹೇಳಿ. ಅದನ್ನ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಆತರ ಯಾವ ಪ್ರಪೋಸಲ್ ಇಲ್ಲ ಅಂತ ಹೇಳಿ ನೀವು ಆ ವಿಡಿಯೋನು ಪ್ಲೇ ಮಾಡಬಹುದು. ಅದೆಲ್ಲ ಓಡಾಡ್ತಿರೋ ಶುದ್ಧ ಸುಳ್ಳು ಸುದ್ದಿ ಅಂತ ಅವರೇ ಕ್ಲಿಯರ್ ಕಟ್ ಆಗಿ ಕ್ಲಾರಿಫೈ ಮಾಡಿದ್ದಾರೆ. ಆಯ್ತಲ್ಲ, ಅದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಕರ್ನಾಟಕ ಅಂತ ಬಂದಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಬಾಯ್ ಹಾಕಿದ್ರಿ ಇವರು. ಹೇಳಿದಂತ ವಿಚಾರಕ್ಕೆ ಒಂದಷ್ಟೇ ಈಗ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಅಂದ ತಕ್ಷಣನೇ ಕಳೆದ ಹಿಂದಿನ ಫಿನಾನ್ಷಿಯಲ್ ಕಮಿಷನ್ಗಿಂತ 14ಕ್ಕಿಂತ 15ನೇ ಫಿನಾನ್ಷಿಯಲ್ ಕಮಿಷನ್ ಅಲ್ಲಿ ಹಣ ಕಡಿಮೆ ಆಗಿರೋದು ನಿಜ ಅಲ್ವಾ? ಅಲ್ಲ, ಆ ರೆಕಮೆಂಡೇಶನ್ ಇಲ್ಲ ಅಂತ ಮೇಡಮ್ ಹೇಳಿರೋದು. ಸ್ವತಃ ಫೈನಾನ್ಸ್ ಕಡಿಮೆ ಆಗಿರೋದು ನಿಜ ಅಲ್ವಾ? ಕಡಿಮೆ ಆಗಿರೋದು ನಿಜ ಅಲ್ಲ ಪ್ರಸಾದ್. ನಾನು ಅದಕ್ಕೆ ಮೂಲಕ್ಕೆ ಬರ್ತೀನಿ, ಕೇಳಿ, ಮೂಲಕ್ಕೆ ಬರ್ತೀನಿ ನಾನು. ಆಯ್ತಲ್ಲ, ಎರಡನೇ ಪಾಯಿಂಟ್, ನಿಮಗೆ UPA ಅವಧಿನಲ್ಲಿ 10 ವರ್ಷದಲ್ಲಿ 81,000 ಕೋಟಿ ಕೊಟ್ಟಿದ್ರೆ, ನಮ್ಮ ಅಧಿಕಾರಾವಧಿನಲ್ಲಿ ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ 2,82,000 ಕೋಟಿ, ಅಂದ್ರೆ ಹತ್ತ 2.5 ಪಟ್ಟು ಅಧಿಕ ಹಣ ಬಂದಿದೆ. ಇದು ಡೈರೆಕ್ಟ್ ಬಂದಿರುವಂತ ಡೆವಲ್ಯೂಷನ್. ಅದು ಬಿಟ್ಟು ಎಕ್ಸ್ಟ್ರಾ ಇದೇ ಕಾಂಗ್ರೆಸ್ನವರ ಹೇಳ್ತಿರೋ ಕಳೆದ ಬಾರಿ ಚುನಾವಣೆ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಎಲ್ಲದಕ್ಕೂ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತ ಹೇಳಿ. ಹಾಗಾದ್ರೆ ಅಡಿಷನಲ್ ಎಕ್ಸ್ಟ್ರಾ ನಿಮಗೆ ಇವಾಗ ಒಂದೇ ಬರ ಟ್ರೈನ್ ಬರ್ಬೋದು, ಅಥವಾ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆಗ್ಬೋದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೋದು, ಸಬರ್ಬನ್ ಟ್ರೈನ್ ಆಗ್ಬೋದು, ತುಮಕೂರಲ್ಲಿದ್ದಂತ HAL ಫ್ಯಾಕ್ಟರಿ ಆಗ್ಬೋದು, ಇದೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಕರ್ನಾಟಕಕ್ಕೆ ಬರ್ತಾ ಇರೋದಲ್ವಾ? ಹಾಗಾದ್ರೆ ಶಿವಮೊಗ್ಗ ಏರ್ಪೋರ್ಟ್ ತಗೊಳ್ಳಿ, ಹಾಗಾದ್ರೆ ನೀವು ಬಿಜಾಪುರ ಏರ್ಪೋರ್ಟ್ ತಗೊಳ್ಳಿ, ಕಲಬುರಗಿ ಏರ್ಪೋರ್ಟ್ ತಗೊಳ್ಳಿ, ಹಾಗಾದ್ರೆ ನಿಮಗೆ ಇದ್ಯಾವುದು ಎಕ್ಸ್ಟ್ರಾ ಬೆನಿಫಿಟ್ ಅಲ್ವಾ ನಿಮಗೆ? ಕೇವಲ ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಗ್ರಾಂಟ್ಸ್ ಇನ್ ಏಡ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು? ಈ ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಫೈನಾನ್ಸ್ ಕಮಿಷನ್ ವಿಚಾರಕ್ಕೆ ಬರೋದಾದ್ರೆ, ಈಗ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಈಗ ನೀವು ನೋಡಿ ಮಾತಾಡ್ತಾರೆ, ಉತ್ತರ ಪ್ರದೇಶ ಬಿಹಾರದ ರಾಜ್ಯಗಳು ಇವಾಗ ಜನಸಂಖ್ಯೆ ವಿಚಾರನ ಬಂದು ಶಿವಶಂಕರ್ ಅವರು ಹೇಳಿದ್ರು. ನೋಡಿ ಹರಿಪ್ರಸಾದ್, ನೀವು ಉತ್ತರ ಪ್ರದೇಶನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಿಮಗೆ ನೆಹರು ಫೂಲ್ಪುರ್ ಕ್ಷೇತ್ರದಿಂದ 3 ಸಲ ಗೆದ್ದು ಬಂದು ಪ್ರಧಾನಮಂತ್ರಿ ಆಗಿದ್ದು ಡೆಲ್ಲಿನಲ್ಲಿ. ನೆಕ್ಸ್ಟ್ ಇಂದಿರಾ ಗಾಂಧಿ ಅವರು 3 ಸಲ ಉತ್ತರ ಪ್ರದೇಶದಿಂದ ಗೆದ್ದು ಬಂದು ಪ್ರಧಾನಮಂತ್ರಿ ಆಗಿದ್ದು. ಸೋನಿಯಾ ಗಾಂಧಿ ಅವರು ಅಲ್ಲಿಂದನೇ ಗೆದ್ಕೊಂಡ್ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅಲ್ಲಿ ಗೆಲ್ತಿದ್ರು, ಲಾಸ್ಟ್ ಟೈಮ್ ಸೋತರು, ವಯನಾಡಿಗೆ ಬಂದ್ರು. ಉತ್ತರ ಪ್ರದೇಶ, ಬಿಹಾರ ಅಂತ ರಾಜ್ಯಗಳನ್ನ ತನ್ನ ಒಂದು ಪೊಲಿಟಿಕಲ್ ಲಾಂಚ್ ಪ್ಯಾಡ್ ಮಾಡ್ಕೊಂಡು ಪ್ರಧಾನಮಂತ್ರಿಗಳಾದಂತ ಒಂದು ಕಾಂಗ್ರೆಸ್ ಪಕ್ಷ ಯಾಕೆ ಇಷ್ಟು ವರ್ಷ ಆದ್ರೂ ಅಭಿವೃದ್ಧಿ ಮಾಡಲಿಲ್ಲ? ಇದು ಬೇಸಿಕ್ ಕ್ವಶನ್. ಅವ್ರ ಅಭಿವೃದ್ಧಿ ಇವತ್ತು ಮಾಡಿದ್ರೆ ಯಾಕೆ ದಕ್ಷಿಣದ ರಾಜ್ಯಗಳ ತೆರಿಗೆ ಪಾಲು ಹೆಚ್ಚಾಗಲು ಹೋಗ್ಬೇಕಾಗಿತ್ತು? ಇದನ್ನ ಆನ್ಸರ್ ಮಾಡ್ಕೊಬೇಕಾಗಿರೋದು, ಸೆಲ್ಫ್ ಎವಾಲ್ಯೂಯೇಷನ್ ಮಾಡ್ಕೊಬೇಕಾಗಿರೋದು ಸ್ವತಃ ಕಾಂಗ್ರೆಸ್ ಪಕ್ಷ. ಇದನ್ನ ಅರ್ಥ ಮಾಡ್ಕೊಬೇಕು ಅವರು. ಇವತ್ತು ಉತ್ತರ ರಾಜ್ಯಗಳು, ಉತ್ತರ ಪ್ರದೇಶದಂತ ರಾಜ್ಯಗಳು ಇವತ್ತು ಅಭಿವೃದ್ಧಿ ಕಾಣ್ತಾ ಇದಾವೆ. ನಿಮ್ಗೆ ಇವತ್ತಲ್ಲಿ ನಿಮ್ಗೆ ಒಂದು ಎಕ್ಸ್ಪ್ರೆಸ್ ವೇಗಳು, ಹೈವೇಗಳಾಗ್ಬೋದು, ಏರ್ಪೋರ್ಟ್ಗಳಾಗೋದು ಕಾಣಿಸ್ತಾ ಇದಾವೆ. ಈ ಹಿಂದೆ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ? ಆಗೋದು ಇವರು ಬೀಮಾರು ಸ್ಟೇಟ್ಸ್ ಅಂತ ಕರಿತಿದ್ರು, ಕರೆಕ್ಟ್ ಅಲ್ವಾ? ನಾವು ಓದಿದ್ವಿ, ನೀವು ಓದಿದ್ವಿ. ಹಾಗಾದ್ರೆ ಯಾರದಕ್ಕೆ ರೆಸ್ಪಾನ್ಸಿಬಲ್? ಯಾರು ಅತಿ ಹೆಚ್ಚು ಆ ರಾಜ್ಯಗಳನ್ನ ಆಳಿದ್ದು? ತಿರ್ಗಾ ಅಲ್ಲಿಂದ ಒಂದು ಪ್ರಧಾನಮಂತ್ರಿಗಳಾಗಿದ್ದಾರು? ಈ ಪ್ರಶ್ನೆನೂ ಕೇಳಬೇಕಲ್ವಾ ನಾವು? ತಿರ್ಗಾ ಫೈನಾನ್ಸ್ ಕಮಿಷನ್ ಅಂತ ಬಂದಾಗ 32% ಇದ್ದಂತ ಆ ಶೇರ್ ಆಫ್ ಟ್ಯಾಕ್ಸಸ್ ಡೆವಲ್ಯೂಷನ್ 41% ಏರಿಸಿದ್ಯಾರು? ನಮ್ಮ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ಮೇಲೆ ತಾನೆ. ಡೇ ಒನ್ ಇಂದ ಅವ್ರು ಹೇಳ್ತಿರೋದೇನು? ರಾಜ್ಯಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅವರ ಫೋಕಸ್ ಇರೋದು ರಾಜ್ಯಗಳ ಮೇಲೇನೆ. ಓಕೆ, ಆಸ್ ಸಿಂಪಲ್ ಆಸ್ ದಟ್. ತಮ್ಮನ್ನ ತಾವು ಎವಲ್ಯೂಷನ್ ಮಾಡ್ಕೊಂಡು ಕಾಂಗ್ರೆಸ್ ಯಾಕೆ ಆ ಉತ್ತರದ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಲಿಲ್ಲ? ಪ್ರಶ್ನೆಗೆ ಉತ್ತರ ಕೊಡ್ಲಿ. ಓಕೆ ಓಕೆ, ನರೇಂದ್ರ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಇಲ್ಲಿನೇ ಇದೆ ಬೊಮ್ಮಾಯಿ ಅವ್ರದ್ದು. 5,000 ಕೋಟಿ ವಿಶೇಷ ಹಣದ ಕರ್ನಾಟಕ ಬಿಟ್ಟು ಕೊಡೋದಿಲ್ಲ ಬೊಮ್ಮಾಯಿ. 15ನೇ ಹಣಕಾಸು ಆಯೋಗವು 2020-21ಕ್ಕೆ ಕರ್ನಾಟಕ ರಾಜ್ಯಕ್ಕೆ 5,495 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಶಿಫಾರಸು ಮಾಡಿದ್ದೆ. ಇದರ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ, ಬೊಮ್ಮಾಯಿಯವರೇ ಕೇಳಿ. ಅಲ್ಲ, ನೀವು ಅಂದಿನ ಸಚಿವರು. ನಾನು ಹೇಳಿದೆ, ಒಂದು ನಿಮಿಷ ಇರಿ, ನಾನು ಫೈನಾನ್ಸ್ ಒಂದು ನಿಮಿಷ ಇರಿ ಸರ್, ನಾನು ಹೇಳ್ತಾ ಇಲ್ಲ. ಇದು ನಿಮ್ಮ ಪಾರ್ಟಿಯ ಲೀಡರೇ, ಅವಾಗ ಇವರು ಗೃಹ ಸಚಿವರಾಗಿದ್ದವರು, ಮತ್ತೆ ಡೆಲ್ಲಿಗೆ ವಿಶೇಷವಾದ ತಂಡವನ್ನು ಕರ್ಕೊಂಡೋಗಿ ಮಾತಾಡಿದವರು. 1 ರೂಪಾಯಿನೇ ಬಿಡೋಲ್ಲ, 5,495 ಕೋಟಿ ರೂಪಾಯಿ ತಂದೇ ತರ್ತೀನಿ ಅಂತೇಳಿ ಮಾತಾಡಿದ್ದೆ, ಭಾಷಣ ಮಾಡಿದ್ದೆ. ಉತ್ತರ ಪ್ರದೇಶದ ರಾಜ್ಯಗಳನ್ನ ಬಡತನದಲ್ಲಿ ಇಟ್ಟಂತವ್ರು ನೀವು ಕೂಡ ಅಲ್ವಾ? ನೋಡಿ, ಆ ರೀತಿ ಎಲ್ಲ ಹೇಳಿಕ್ ಬರಲಿಲ್ಲ. ಇವತ್ತಿನ ಯಾಕೆ ಬರಲಿಲ್ಲ? ಪ್ರಧಾನಿಗಳಾಗಿದೆ ಎಲ್ಲಿಂದ? ಅಲ್ಲ, ಪ್ರಧಾನಿಗಳಾಗಿ ನೆಹರು ಎಲ್ಲಿಂದ ಗೆದ್ದು ಬಂದಿದ್ದು? ಇಂದಿರಾ ಗಾಂಧಿ ಎಲ್ಲಿಂದ ಗೆದ್ದು ಬಂದಿದ್ದು? ಸೋನಿಯಾ ಗಾಂಧಿ ಎಲ್ಲಿಂದ ಗೆದ್ದು ಕನ್ನಡಿಗರು ಅವರು ಕೊಡ್ತಾ ಇರೋದು ದುಡ್ಡನ್ನ ಮಾಡ್ಬೇಕಿತ್ತು. ಮಾತಾಡಿ. ದೇಶ 1947ರಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನೆಹರು ಅವ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಇವರು. ಈ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ತಂದವರು ಯಾರು? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತಂದವರು ಯಾರು? ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳು ಕಟ್ಟಿದವರು ಯಾರು? ನಾನು ಹೇಳ್ತಾ ಇದ್ದೀನಿ ಕೇಳಿ. ಆವತ್ತಿನ ದಿವಸ ಆಹಾರ ಪದಾರ್ಥಗಳು ತಿನ್ನಕ್ಕಿಲ್ದಿರ ಬೇರೆ ರಾಜ್ಯದಿಂದ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ನಾವು ಮಾಡಿದವರು ಅಭಿವೃದ್ಧಿನ ನಾಚಿಕೆ ಆಗ್ಬೇಕು ಹೇಳಲಿಕ್ಕೆ. ಕರ್ನಾಟಕ ಮಜಾ ಮಾಡ್ತಾ ಇದ್ದೀವಿ.
ತೋರಿಸುವಂತ ಕೆಲಸವನ್ನು ಮಾತ್ರ ಎರಡು ಪಕ್ಷಗಳಿಂದಲೂ ಕೂಡ ಈ ಉತ್ತರಗಳು ಮಾತ್ರ ಸಿಗ್ತಾ ಇರುವಂತದ್ದು. ಧನ್ಯವಾದ. ಸಮಯದ ಅಭಾವ ಇದೆ, ಅದಕ್ಕಾಗಿ ಇಷ್ಟೇ ಕೇಳ್ತಾ ಇರ್ತಕ್ಕಂಥದ್ದು, ಎಲ್ಲಿಂದ ಎಲ್ಗೂ ಡಿವೇಟ್ ಮಾಡಬೇಡಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ, ಆ ಉದ್ದೇಶದಿಂದ ಸುರೇಶ್ ಮಾಡಿದ್ದಾರೆ. ದೇಶನ ಹೊಡಿಲಿಕ್ಕೆ ನಮ್ಮ ಕೈಯಲ್ಲಿ ಮಾಡುವುದಿಲ್ಲ ಮಾಡ್ತೀವಿ. ದೇಶ ಮೊದಲು ಅಂತ ಹೇಳ್ತೀವಿ. ಬಿಜೆಪಿ ತಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.